ಥ್ಯಾಂಕ್ ಯು. ಅಮೇಝಿಂಗ್ ಆಗಿ ಫೀಲಿಂಗ್ ಇದೆ. ಆ ಸ್ಕ್ರೀನಲ್ಲಿ ನೋಡ್ತಿದ್ರೆ ಆಗ್ಬಿಟ್ಟು ನಮಗೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫಿಲ್ಮ್ ತುಂಬಾ ಚೆನ್ನಾಗಿದೆ, ಸ್ಪೀಡ್ ಚೆನ್ನಾಗಿದೆ, ಆಡಿಯನ್ಸ್ ಎಂಜಾಯ್ ಮಾಡಿದ್ರು. ನಾನು ಒಂದು ಫ್ಯಾನ್ ಬಾಯ್ ತರ ಭದ್ರಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದೀನಿ ಅಂತ ಮರ್ತೋಗ್ಬಿಟ್ಟು ನಾನು ಒಂದು ಫ್ಯಾನ್ ಬಾಯ್ ತರ ಫಿಲ್ಮ್ ನೋಡಿದ್ದೀನಿ. ಸೂಪರ್ ಆಗಿದೆ ಫಿಲ್ಮ್, ಒಳ್ಳೆ ರೆಸ್ಪಾನ್ಸ್. ನನಗೆ ಫಸ್ಟ್ ಡೇ ಫಸ್ಟ್ ಶೋ ಸಂತೋಷ್ ಥಿಯೇಟರ್ ಗಾಂಧಿನಗರದಲ್ಲಿ ನೋಡ್ತಿರೋದನ್ನೋದು ಗ್ರೇಟ್ ಫೀಲಿಂಗ್. ತುಂಬಾ ಖುಷಿ ಆಯ್ತು. ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಆ ಸ್ಕ್ರೀನ್ ಹತ್ರ ಡ್ಯಾನ್ಸ್ ಮಾಡೋದು, ಕಿಚ್ಚ ಸರ್ ಬಂದಿದೆ, ದ ಲವ್ ದೇ ಹ್ಯಾವ್ ಟು ಹಿಮ್ ಅಂಡ್ ಸೂಪರ್ ಆದ ಎಕ್ಸ್ಪೀರಿಯನ್ಸ್. ಅಂಡ್ ಫಿಲ್ಮ್ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮ್ಗೆ. ಅಂಡ್ ಚಂದ್ರು ಸರ್, ಬ್ಯೂಟಿಫುಲ್ ವಿಜುವಲ್ಸ್ ಬೈ ಚಂದ್ರು ಸರ್ ಅಂಡ್ ಸೂಪರ್. ಎಲ್ಲಾರು ವರ್ಕ್ ತುಂಬಾ ಚೆನ್ನಾಗಿದೆ. ಅಂಡ್ ನೋಡಿ, ಮಿಸ್ ಮಾಡಬೇಡಿ. ಮಾರ್ಕ್ ವಿಲ್ ಲೀವ್ ಯು ಅ ಮಾರ್ಕ್. ಥ್ಯಾಂಕ್ ಯು. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಸರ್ಗೆ ಹೇಳಬೇಕು, ಯಾಕಂದ್ರೆ ಈ ಭದ್ರಾ ಅನ್ನೋ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಹಾಗೂ ಕಿಚ್ಚ ಸುದೀಪ್ ಸರ್ ಕೂಡ ಈ ಕ್ಯಾರೆಕ್ಟರ್ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಇರಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದು. ಅಂಡ್ ಇಟ್ ವರ್ಕ್ಡ್ ಔಟ್. ಸೊ ಎಲ್ಲರಿಗೆ ತುಂಬಾ ಥ್ಯಾಂಕ್ಸ್. ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ, ನೋಡಿ, ಮಿಸ್ ಮಾಡಬೇಡಿ. ಫ್ಯಾಮಿಲಿ ಜೊತೆ ನೋಡಿ. ಸೂಪರ್ ಫನ್, ಎಂಟರ್ಟೈನರ್ ಅಂಡ್ ಆಕ್ಷನ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ. ಸೊ ಶ್ಯೂರ್ ಆಗಿ ನಮ್ಮ ಬಾದ್ಶಾ, ನಮ್ಮ ಕಿಚ್ಚ ಸುದೀಪ್ ಅವ್ರನ್ನ ಎಲ್ಲ ವಾಟ್ ಆಲ್ ಯುವರ್ ಸೀನ್ ಎಲ್ಲ ಇದರಲ್ಲಿ ಮಾಸ್ ಇದ್ದಾರೆ. ಅವ್ರ ಸ್ವ್ಯಾಗ್ ಸೂಪರ್ ಆಗಿದೆ. ಕಮ್ ಟು ಥಿಯೇಟರ್ಸ್ ಅಂಡ್ ಎಂಜಾಯ್ ಮಾರ್ಕ್. ಥ್ಯಾಂಕ್ ಯು. ಬಿಫೋರ್ ರಿಲೀಸ್ ಎಲ್ಲರಿಗೂ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಒಂದು ಸರ್ಪ್ರೈಸ್ ಇದೆ ಅಂತ, ಯಾಕಂದ್ರೆ ಮಾರ್ಕ್ನ ಇಂಟ್ರೊಡಕ್ಷನ್ ಕೊಡೋದೇ ನಾವು. ಸೊ ಹಂಗಾಗಿ ತುಂಬಾ ಖುಷಿಯಾಗಿದೆ. ಸಣ್ಣದಾಗಿ ಬಂದ್ರು ಒಂಥರ ಬ್ಯೂಟಿಫುಲ್ ಅನ್ಸುತ್ತೆ. ಸೊ ನನ್ನ ಕೆರಿಯರ್ಗೆ ಒನ್ ಮೋರ್ ಆಡ್ ಅಪ್ ಸಿನಿಮಾ ಅಂತ ಅನ್ಕೋತೀನಿ. ತುಂಬಾ ಮೆಮೊರೇಬಲ್ ಅಂದ್ರೆ ಅದು ಹೋಗೋಬಾಟ್ ನೀವು ನೋಡಿರ್ಬೋದು ಸಾಂಗ್ ಅಲ್ಲಿ. ಸೊ ಅದೆಲ್ಲ ಬಂದ್ಬಿಟ್ಟು ತುಂಬಾ ಯೂನಿಕ್ ಆಗಿರುತ್ತೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಅದನ್ನ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೆ ವಿಜಯ್ ಸರ್ಗೆ ಮತ್ತೆ ಕಿಚ್ಚ ಸರ್ಗೆ. ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕೆಂದ್ರೆ ಈ ಸಿನಿಮಾ ಸ್ಪ್ಯಾನ್ ಆಫ್ 5 months ಅಲ್ಲಿ ನಾವು ಮುಗಿಸಿರೋದು. ಇದನ್ನ ಜನ ನೋಡಿ ಎಂಜಾಯ್ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಗಿವನ್ ಬ್ಯಾಕ್. ತುಂಬಾ ಖುಷಿ ಆಗುತ್ತೆ. ಸುದೀಪ್ ಸರ್ನ ಆನ್ ಸ್ಕ್ರೀನ್ ಅಲ್ಲಿ ಎಂಟೈರ್ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ಸ್ಕ್ರೀನ್ ಅಲ್ಲಿ ನೋಡೋದು, ಅವ್ರನ್ನ ಕಣ್ ತುಂಬಿಕೊಳ್ಳೋದೇ ಒಂದು ಖುಷಿ. ಮೇಕಿಂಗ್ ಡಿಸೈನ್ ಮಾಡಿದ್ದೆ ಹತ್ರ ಇತ್ತು, ಯಾಕೆಂದ್ರೆ ಈ ಸಿನಿಮಾ ಎಷ್ಟು ಸ್ಪೀಡಾಗಿ ನಾವು ಕಥೆ ಹೇಳ್ತೀವಿ, ಆ ಸ್ಪೀಡನ್ನ ಈವನ್ ಕ್ಯಾಮರಾ ಇಂದ ಹಿಡಿದು ಆರ್ಟಿಸ್ಟ್ ಮೂವ್ಮೆಂಟ್ಸ್ ಇಂದ ಹಿಡಿದು ಎಲ್ಲದನ್ನು ಅದೇ ತರನೇ ಡಿಸೈನ್ ಮಾಡೇ ಶೂಟ್ ಮಾಡಿದ್ದು. ಸೊ ಅದು ಆನ್ ಸ್ಕ್ರೀನ್ ಅಲ್ಲಿ ಇದೆ. ಜನನು ಇದನ್ನ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ಇದರಲ್ಲಿ ಎಲ್ಲಾ ತರ ಎಕ್ವಿಪ್ಮೆಂಟ್ ನ ಬಳಸ್ಬಿಟ್ಟಿದೀವಿ. ಈ ತರದ ಎಕ್ವಿಪ್ಮೆಂಟ್ ಬಳಸಿಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ 5 months ಸ್ಪ್ಯಾನ್ ಅಲ್ಲಿ ನಾವು ಶೂಟ್ ಮಾಡಿದೀವಿ ಅನ್ನೋದು ಬಿಟ್ಬಿಟ್ರೆ, ಸೊ ಎಲ್ಲಾ ಎಕ್ವಿಪ್ಮೆಂಟ್ಸ್ ಎಲ್ಲದನ್ನು ನಾವು ಪ್ರೊಡ್ಯೂಸರ್ ನಾವು ಕೇಳಿರೋ ಎಕ್ವಿಪ್ಮೆಂಟ್ಸ್ ನಾವು ಏನೇನು ಅಂದ್ಕೊಂಡಿದ್ದು ಅದೆಲ್ಲದನ್ನು ಕೊಟ್ಟಿರೋದ್ರಿಂದ ಅದೇ ಅಷ್ಟು ಆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ನನ್ನ ಇದೆ. ನಮಸ್ಕಾರ. ಈಗಷ್ಟೇ ಮಾರ್ಕ್ ನೋಡ್ಕೊಂಡ್ ಬಂದಿದ್ದೀನಿ. ಸುದೀಪ್ ಸರ್ ಫ್ಯಾನ್ ಆಗಿ ಎಂಜಾಯ್ ಮಾಡಿದ್ದೀನಿ. ನಾನು ಆಕ್ಟ್ ಮಾಡಿದ್ದೀನಿ ಅದಲ್ಲ, ಮಾಯಾ ಟೀಮಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹೂವಿನಿಂದ ನಾರಸ್ವರ್ಗ ಆದಂಗೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡಬೇಡಿ. ಸರ್ ಸ್ವ್ಯಾಗೆ ಮಜಾ. ನೆಕ್ಸ್ಟ್ ನಮ್ಮ ಭದ್ರಾ ನವೀನ್ ಚಂದ್ರ ಸರ್ ಇರ್ಬೋದು, ಪ್ರತಾಪ್ ಇರ್ಬೋದು, ಎಲ್ಲ ಆಕ್ಟರ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ಮೀ. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ. ಪ್ಲೀಸ್ ಡೋಂಟ್ ಮಿಸ್ ದ ಮೂವಿ. 6:30 ಸ್ಟಾರ್ಟ್ ಆಗಿದೆ ಅಕ್ರಾಸ್ ಕರ್ನಾಟಕ. ಮಿಸ್ ಮಾಡಬೇಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನಾವು ಹೇಳೋದಕ್ಕಿಂತ ನೀವುಗಳು ಹೇಳಬೇಕು. ನಮ್ಮ ಕೆಲಸ ನಾವುಗಳು ಹೇಳೋದಕ್ಕಿಂತ ಇವಾಗ ನೀವುಗಳು ಹೇಳಬೇಕು ಸಿನಿಮಾ ಹೇಗಿದೆ ಅಂತ. ಐ ಆಮ್ ಶೋರ್ ಎಲ್ಲರೂ ಇಷ್ಟಪಟ್ರಿ ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ನೋಡಿದ್ದು. 2 hours 35 minutes ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ಲೈಕ್ ಪ್ರತಿಯೊಂದು ಸೀನ್ ಅಷ್ಟು ಫಾಸ್ಟ್ ಆಗಿದೆ. ಅಂಡ್ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಇಡೀ ಸಿನಿಮಾ ನಾನು ಹಿಂಗ್ ನೋಡ್ತಾ ಇದ್ದೀನಿ. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ. ಸೊ ಎಲ್ಲರೂ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ, ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ರಿಲೀಸ್ ಟೈಮ್ ಜೊತೆ ಮಾತಾಡಿದ್ರೆ ಏನ್ ಹೇಳಿದ್ರು, ಏನು ನಿಮಗೆ ಇಲ್ಲಿ ಕಲ್ಪನೆಗಳಿತ್ತು ಆಡಿಯನ್ಸ್ ನೋಡುವ? ಇಲ್ಲ, ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ಕನೆಕ್ಟ್ ಆಗುತ್ತೆ ಸರ್. ವಿಲ್ ಫೀಲ್ ಇದೇನೋ ವರ್ಕೌಟ್ ಆಗುತ್ತೆ, ಈ ಸೀನ್ ವರ್ಕೌಟ್ ಆಗುತ್ತೆ ಅಂತ. ಸೊ ನಾವು ಪಟ್ಟಂತ ಆ 4 ತಿಂಗಳು ಏನ್ ಶ್ರಮ ನಮ್ಮ ಟೀಮ್ ಹಾಕೋರೆ ಇವತ್ತು ಸ್ಕ್ರೀನ್ ಮೇಲೆ ಅದು ಕಾಣಿಸ್ತಿದೆ. ತುಂಬಾ ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ನಾನು ರೋಶ್ನಿ ಪ್ರಕಾಶ್. ಇಷ್ಟೇ ಆಗೋದು ಸರ್, ತಿರ್ಸ್ಬೇಕಾಗುತ್ತೆ. ನಾನು ತುಂಬಾ ಖುಷಿ ಆಗ್ತಿದೆ. ಸುದೀಪ್ ಸರ್ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದೇ ಒಂದು, ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ನನಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾವ್ ಹೇಳೋದಲ್ಲ, ನೀವೆಲ್ಲ ನೋಡಿ ಹೇಳ್ಬೇಕು ಅದನ್ನ. ನನಗೆ ಫೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು.
ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೀವಿ ಅಂತ ನಾವು ನಂಬಿದೀವಿ. ಇವಾಗ ನಿಮ್ದೆಲ್ಲ ರಿವ್ಯೂಸ್ಗಾಗಿ ನಾವು ಥ್ಯಾಂಕ್ ಯು. ನನ್ನ ನೋಡೋದಕ್ಕಿಂತ ಅದೇ ಸುದೀಪ್ ಸರ್ ಜೊತೆ ಒಂದು ಸೀನಲ್ಲಿ ಬರ್ತಾ ಇದೀನಿ ಅಂದಾಗ ಖುಷಿ ಆಗ್ತಿತ್ತು. ಅವ್ರನ್ನ ನೋಡ್ಕೊಂಡು ಬೆಳೆದಿರೋರು ನಾವೆಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿರೋರು. ಸೊ ಅದು ಒಂದು ಚೆಕ್ ಲಿಸ್ಟ್ ಅಲ್ಲಿ ಒಂದು ಚೆಕ್ ಆಗಿದೆ ಅಂತ ಅನ್ನೋದು ಒಂದು ಖುಷಿ ಆಗ್ತಿದೆ. ಥ್ಯಾಂಕ್ ಯು. Hello, ellarkum namaskar. Basically, I am from Tamil. First time I'm into the Kannada industry. I beg you pardon, please. The next time when I come here, I'm surely going to learn Tamil and talk to you guys. And it was a great experience to work with Basha sir. He's always the king. He's the mass. And why not? ಎಲ್ಲರಿಗೂ ನಮಸ್ಕಾರ. ಸೊ ವಾಟ್ ಐ ಫೀಲ್ ಇಸ್ ಬಿಯಾಂಡ್ expression. I couldn't really express. It was so grateful for this opportunity, and it was lovely working with Bacha sir, Kicha Sudeep sir. Thank you so much for the opportunity. And ಈ ಟೀಮ್ ಪ್ರತಿದಿನ 18 hours ಕೆಲಸ ಮಾಡುತ್ತೆ ಈ ಸಿನಿಮಾ. ಲೈಕ್ ಟು ಬ್ರಿಂಗ್ ದ ಸಿನಿಮಾ expected us to bring to the screen, and it was a wonderful experience. Hope you all love the film and watch the film in Delhi.